ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂದರೆ ನಮ್ಮ ಮಂತ್ರಾಲಯಕ್ಕೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯ ಫಸ್ಟ್ ನಾವು ತುಮಕೂರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗಿದ್ದು. ನಾನು ಹೋಗ್ಬೇಕಾದ್ರೆ ಬೆಂಗಳೂರು ಅಂತೂ ಫುಲ್ ಚೇಂಜ್ ಆಗಿದೆ ಅನ್ನಿಸ್ತಿತ್ತು. ಯಾಕಂದರೆ ನಮ್ಮ ಏರಿಯಾ ನಮಗೆ ಕಂಡು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಇಲ್ಲೆಲ್ಲ ಓಡಾಡ್ತಿದೆಯಲ್ಲ ಹೆಂಗೆ ಗೊತ್ತಾ, ನಾವು ಇಲ್ಲಿ ನಡ್ಕೊಂಡು ಓಡಾಡ್ತಿದ್ವಿ ಅಂದರೆ ನಂಬೋದೇ ಇಲ್ಲ. ಅವರೇ ಎಷ್ಟು ದೂರ ನಡೀತಿದ್ರು ಅಂತೆ ಮಲ್ಲೇಶ್ವರದಿಂದ ನಡೀತಿರ್ಲಿಲ್ವ ನಾವು? ಅಲ್ಲಿಂದ ಒಂದೇ ರೋಡು, ಎಷ್ಟು ಮೀಟಿಂಗ್ ಅದೇ ಇದು ಇವಂತ ಐತೆ ತಿರುಮಣಿಗೆ ಹೋಯ್ತದಂತ ತಿರುಪಲ ಸಲ ಹೋಗ್ಬೇಕು ಅಂದ್ಕೊಂಡಿರೋ ನಮ್ಮ ಪ್ಲ್ಯಾನ್ನ ಟ್ರೈನಿಗೆ ಶಿಫ್ಟ್ ಮಾಡ್ತಿದ್ದೀವಿ. ಈಗ ಬಸ್ ಹೋಗ್ಬೇಕಮ್ಮ, ಮತ್ತೆ ಹಂಗಾಸೆ ಹೋಗ್ಬೇಕಾ? ಗೈಸ್, ನಮ್ಮಮ್ಮ ತಿನ್ನೋದ್ರಲ್ಲೇ ಇರ್ತಾರೆ ಅನ್ನೋದು ಒಂದು ಬೇಜಾರಾಗ್ತಿಲ್ಲ. ಎಲ್ಲಕ್ಕೂ ಡಬಲ್ ರೇಟ್ ಕೊಡ್ತಾ ಇದೆಯಾ ಅನ್ನೋದೊಂದು ಬೇಜಾರಾಗ್ತೈತೆ ನನಗೆ. ಅಲ್ಲಲ್ಲಿ ಒಂದ್ಸತಿ ತಿಂದಿದ್ವಿ ಅಲ್ವಾ, ನೆನ್ಪೈತಾ? ಚೆನ್ನಾಗಿ ಇಲ್ಲಿ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಬಾ ಹಿಂಗೆ ನಾನು ಕರ್ಕೊಂಡು ಹೋಗಿ ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಇಕ್ಕು. ಎಷ್ಟು ವರ್ಷ ಆದಮೇಲೆ ಮೆಜೆಸ್ಟಿಕ್ಕಿಗೆ ಬರ್ತಾ ಇರೋದಮ್ಮ? 3 ವರ್ಷ ಆಯ್ತು. 3 ವರ್ಷ? 3 ವರ್ಷಕ್ಕೆ ಮುಂಚೆ ಯಾವಾಗ ಬಂದಿದ್ದೆ? ಬಂದಿರಲಿಲ್ಲ. ನಾನು ಬಂದಿಲ್ಲ, ನೀನು ಬಂದಿದ್ದೆ. ಹಾಂ, ನಾನು ಬಂದಿದ್ದೀನಿ, ನೀನು ಬಂದಿದ್ದೀಯಾ ಅನ್ಕೋತೀನಿ. ಯಾವಾಗಲೂ ಇದು ಆಂಟಿ ಮನೆಗೆ ಹೋಗ್ಲಿಕ್ಕೆ ಅಂತ ಹೋಗ್ಲಿಲ್ಲ ಟ್ರೈನಲ್ಲಿ. ಹೌದು, ಕರೆಕ್ಟ್. ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ 4 ಐತೆ. ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲಂತೆ. ಬರಮ್ಮ ಎಕ್ಸ್ಲೇಟ್ರಲ್ಲಿ ಹೋಗೋಣ. ನಡ್ಕೊಂಡು ಯಾರು ಹೋಗ್ತಾರೆ? ನಡ್ಕೊಂಡೆಲ್ಲ ಹೋಗ್ಬಾರ್ದು ಅಂತ ಇಬ್ಬರಿಗೂ ಭಯ ಇದ್ರು. ಮತ್ತು ಹೋಗ್ತಾ ಇರೋದು ಹೆಂಗೆ ಖುಷಿ ಆಗ್ತೈತಿ. ಧರ್ಮಸ್ಥಳಕ್ಕಲ್ಲ, ಮಂತ್ರಾಲಯಕ್ಕೆ, ತಮಿಳ್ನಾಡಿಗೆ. ಇದೇನಾ ನಮ್ಮದು ಪ್ಲ್ಯಾಟ್ಫಾರ್ಮು? ಇಲ್ಲೇ ನಾನು ಒತ್ತುತ್ತಾ ಇದ್ದಿದ್ದು. ಅಲ್ಲಮ್ಮ, ಇಲ್ಲಿ ಕುತ್ಕೊಳ್ಳೋಣ ಬಾ. 2 ಅವರ್ಸ್ ವೆಯ್ಟ್ ಮಾಡಿದ್ಮೇಲೆ ಟ್ರೈನ್ ಏನೋ ಬಂತು. ಟ್ರೈನ್ ಅಂತೂ ಫುಲ್ ಖಾಲಿ ಹೋಗಿತ್ತು. ಟ್ರೈನ್ ಫುಲ್ ಖಾಲಿ 5 ಗಂಟೆಗೆ ಹೊರಡ್ತೀವಿ. ಬಾಯ್ ಬೆಂಗಳೂರು. ಟೈಮ್ 12 ಗಂಟೆಗೆ ಬಂದು ತಲುಪಿದ್ದೀವಿ ಮಂತ್ರಾಲಯಕ್ಕೆ. ಇದು ಇನ್ನೂ ಇಂಪ್ರೂವ್ ಆಗ್ತಾ ಇತ್ತಲ್ಲ, ಚೆನ್ನಾಗಿರ್ತದೆ. ಯಾರೋ ಅಲ್ಲ. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗಬೇಕು. ಆಟೋದಳು ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲೇನೆ ಅಂದಾಗ ಎಷ್ಟು ಟೈಮ್ ನೋಡಿದ?
ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಮಂತ್ರಾಲಯ ಬಂದು ತಲುಪಿದ್ವಿ. ಅಂದ್ಕೊಂಡೇ ಇರಲಿಲ್ಲ ಇವತ್ತು ಹೋಗಬೇಕು ಅಂತ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡಿ ಸಡನ್ಲಿ ಬಂದ್ವಿ. ಆ್ಯಂಡ್ ಬಂದಾಗ ಆಲ್ರೆಡಿ ನೈಟು 1 o'clock ಆಲ್ಮೋಸ್ಟ್ ಆಗಿತ್ತು, 12:45. ಇಲ್ಲೇ ಒಂದು ರೂಮ್ ಮಾಡಿಕೊಂಡು ರೆಡಿಯಾಗಿ ಬೆಳಗ್ಗೆ 6 ಗಂಟೆಗೆ ದರ್ಶನಕ್ಕೆ ಹೋದ್ವಿ. ಸೊ ಹಾಯ್, ಗುಡ್ ಮಾರ್ನಿಂಗ್. ಆಮೇಲೆ ತೆಗಿಬೇಕು ನೀನಷ್ಟೇ, ಕಾಣಿಸಲ್ಲ ಆಮೇಲೆ ತೆಗಿಬೇಕಷ್ಟೇ ಅಂದರೆ. ಚಪ್ಪಲಿ ಕೌಂಟರಲ್ಲೆಲ್ಲ ಇರಬೇಕು ಮೋಸ್ಟ್ಲಿ. ಬಾ ಅಲ್ಲಿಗೆ ಹೋಗೋಣ. ಮುಖ ಕಾಣಿಸ್ತದೆ ಇವಾಗ. ಇಲ್ಲೆಲ್ಲ ನಾಮ ಹಾಕೋ ಅನ್ನೋರೇ, ನಾಮ ಹಾಕಿಸ್ಕೊಳ್ಳಿ ಅನ್ನೋರೇ ಜಾಸ್ತಿ ಇಲ್ಲ. ಅರ್ಲಿ ಮಾರ್ನಿಂಗೇ ಆಗಿರೋದ್ರಿಂದ ಹೋಗಿದ ತಕ್ಷಣ ದರ್ಶನ ಆಗೋಯ್ತು, ಎಲ್ಲೂ ಕ್ಯೂ ಇರಲಿಲ್ಲ. ಸೊ ಮಿಕ್ಕಿದ ಟೈಮಲ್ಲಿ ಏನಾದರೂ ಬಂದಿದ್ದಿದ್ರೆ 2 to 3 hours ವೆಯ್ಟ್ ಮಾಡಿದರೂ ದರ್ಶನ ಚೆನ್ನಾಗಿ ಆಗ್ತಾ ಇರಲಿಲ್ಲ. ಸಖತ್ತಾಗಿ ದರ್ಶನ ಆಯ್ತಲ್ಲ. ಎಷ್ಟು ಆಲ್ಮೋಸ್ಟ್ ಒಂದು 10-15 ನಿಮಿಷ ನಿಂತಿದ್ವಿ, ಚೆನ್ನಾಗಾಯ್ತು. ಇದ್ಯಾಕೆ ಉಲ್ಟಾ ಹೋಗ್ತಿದ್ಯಾ? ನೀನು ಗೊತ್ತಾಯ್ತಲ್ಲ ಅಂತ ಬಂದೆ ಅಷ್ಟೇ. ನೀನು ಕೂತಿರೋ, ನಾನು ಹೆಜ್ಜೆ ನಮಸ್ಕಾರ ಹಾಕ್ಬಿಡ್ತೀನಿ. ನೀನು ಕೂತಿರೋ, ನಾನು ಹೆಜ್ಜೆ ನಮಸ್ಕಾರ ಹಾಕ್ಬಿಡ್ತೀನಿ. ಎಲ್ಲಿ ಕೂತಿದ್ರು? ಮುಂದೆ ಕೂತ್ಕೋಬ. ಹೆಂಗೆ ಅನ್ನಿಸ್ತು ದರ್ಶನ ಹೋಗಿ? ಚೆನ್ನಾಗಿತ್ತ? ಚೆನ್ನಾಗಿತ್ತು. ನಮ್ಮಮ್ಮ ಇದು ಮಾಡೆಲ್, ಇದು ಇಲ್ಲಿ ಏನಿದೆ ಮಂತ್ರಾಲಯದ್ದು, ಅದು ಏನು ಇಲ್ಲೆಲ್ಲಿ ಏನೇನಿದೆ ಅದೇ ನದಿ ಅಂತಿದ್ದಲ್ಲ, ಅಲ್ಲ ಐತೆ ನೋಡು ಬೆಟ್ಟದ ಹಿಂದೆ. ಇವಾಗ ನಾನು ಹೋಗಿ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ನೆಮ್ಮದಿಯಾಗಿ ನೋಡೋಕೆ ಸಿಕ್ಕಿರೋದೇ ನಮ್ಮ ಪುಣ್ಯ. ಸೊ ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಹೋಗ್ಬೇಕು. ಎಲ್ಗೋಗ ನೀನು ಹೇಳು. ಮನೆಗೆ ಹೋಗ್ಬೇಕು. ನಾನು ಅಷ್ಟೆ ಅನ್ಕೊಂಡಿದ್ದ ಬರ್ತೀನಿ ಅಂತ, ಅದು ಇದೇ ವರ್ಷ ಹಾಂ ಅನ್ಕೊಂಡಿದ್ದ. ಕರ್ಕೊಂಬಂದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟು. ಅದನ್ನ ಹೊರಗಡೆನೇ ತಗೊಂಡ್ರೆ ಬೇಡ ಅಂತ ಅಂದರೆ ಗೊತ್ತಿಲ್ದಂಗೆ ಬಂದರು. ಎಲ್ಲೋ ಮ್ಯಾಚಿಂಗ್ ಹಾಕೊಂಡ್ಬಂದಿದ್ದೀವಿ ನೋಡಿ, ನಾನು ನೀನು ಅಲ್ವಾ? ಗೊತ್ತೇ ಆಗ್ತಿಲ್ಲ, ಏನೋ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದೀವಿ, ಚೆನ್ನಾಗಿ ಕಾಣ್ತಾ ಇದ್ದೀವಿ. ಪ್ರೋ ಕ್ಯಾಮ್ರಾಮ್ಯಾನ್ ಅಂದರೆ ನಮ್ಮ ಅಮ್ಮನೇ ಗೈಸ್. ನೋಡಿ ಹೆಂಗೆಲ್ಲ ಆ್ಯಂಗಲಲ್ಲಿ ತೆಗಿತವ್ರೆ. ಹೆಂಗೆಲ್ಲ ಹಿಂಗೂ ತೆಗಿಬೋದಾ? ವಾವ್, ಸಖತ್ತಾಗಿ ಕಾಣ್ತೈತಮ್ಮ. ತೆಗಿ ವಿಡಿಯೋ ಎಲ್ಲ, ಫೋಟೋ ತೆಗಿಮ್ಮ. ಸಿಕ್ಸ್ ಮೆಂಬರ್ಸ್ ಎಷ್ಟಾಗುತ್ತೆ ಮೇಡಮ್? 5 ದೇವಸ್ಥಾನ ಅಂದರೆ ಒಬ್ಬರು 150 ರೂಪಾಯಿ ಮೇಡಮ್. ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ. ಊಟ ಟೈಮ್ಕಲ್ಲಿ ಬರ್ತೀನಿ. ಊಟ ಸ್ಟಾರ್ಟ್ ಆಗುತ್ತೆ 11 ಗಂಟೆಗೆ. 2 ತಾಸು ಮೇಡಮ್ ಹೋಗ್ಬಾರ್ದು. ಒಬ್ಬರಿಗೆ 150. ಒಬ್ಬರು 150 ರೂಪಾಯಿ. 3 ದೇವಸ್ಥಾನ. ಬಟ್ಟೆ ಗಲೀಜು.
ವರ್ಷಕ್ಕೆ ಯಾರು ಪೂಜೆನೂ ಮಾಡಿರಲ್ಲ. ಇಲ್ಲೇನೋ ಬರ್ದವ್ರು ದಾನ ಧರ್ಮ ಎಲ್ಲ ಊರಲ್ಲಿ ಮುಚ್ಕೊಂಡು ದುಡಿ ಮಂತ್ರಾಲಯ. ದಾನ ಧರ್ಮ ಎಲ್ಲ ಊರಲ್ಲಿ ಮುಚ್ಕೊಂಡಿರು ಮಂತ್ರಾಲಯದಲ್ಲಿ. ಅದೊಂದು ಸ್ಟ್ಯಾಚು. ಸೊ ಇವಾಗ ಮಂತ್ರಾಲಯದಿಂದ ನಾವು ಬಂದಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಿಯರ್ ಬೈ ಇರೋದು. ನಿಯರ್ ಬೈ ಅಂದರೆ ದೂರನೇ ಐತೆ. ಸಿಂಹ ಗರುಡ ಹೈಗ್ರೀವ ವರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದ. ಹೂವು ಕೊಡು ಕೊಡು. ಕಂಟೆಂಟ್ ಇರಲಿಲ್ಲ, ಕಂಟೆಂಟ್ ಸಿಕ್ತು. ಕೊಡಪ್ಪ. ಮೋ ಇಲ್ಲಿ ಹಿಂದೆ. ಇಸ್ಕೊಂಡ್ ಕೊಡ್ತೀನಿ ತಾಳು. ಹೇ ಬಂಗಾರ ಇಲ್ಲಿ ನೋಡು. ಬಂಗಾರ ಅಂದಿದ ತಕ್ಷಣ ಹೊರಟೋಯ್ತು. ಕೊಡು ಕೊಡು, ಅದು ಕೊಡು, ತಗೋ. ಬಳೆಗೆ ಒಯ್ದ ನಮ್ಮಮ್ಮನ ಕೈ. ಇದು ಮಂತ್ರಾಲಯದಲ್ಲಿರುವಂಥ ಒಂದು ಹೈಡನ್ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಂದೆಗಡೆ ಇರೋದು. ಅಷ್ಟಾಗಿ ಯಾರೂ ಇದನ್ನು ಹೇಳೋದಿಲ್ಲ. ಆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರೆಕ್ಟಾಗಿದೆ. ಇದು ಅಪ್ಪಣ್ಣಾಚಾರ್ಯರವರ ಮನೆ. ರಾಯರು ಇಲ್ಲೇ ಇದ್ದಿದ್ದು. ಅಂಡ್ ಪೂರ್ತಿ ಏನಾ ಅಲ್ಲಿ ಯಾರೋ ಹಾಕೋರೆ ಅಂತ ಎಲ್ಲ ಹಾಕ್ಬೇಕು ಅಂತೇನಿಲ್ಲ. ಅಲ್ಲಿ ಹಾಕೋರು ನೋಡು, ಪ್ಲೀಸ್ ಪುಟ್ ಯುವರ್ ಆಫರಿಂಗ್ಸ್ ಇನ್ ಓನ್ಲಿ ಅಂತ. ಇದು ರಾಯರು ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಂಥ ಜಾಗ. ಇಲ್ಲಿನ ಬಗ್ಗೆ ಇನ್ಫಾರ್ಮೇಷನ್ನ ತುಂಬ ಚೆನ್ನಾಗಿ ಒಳಗಡೆ ತಿಳಿಸ್ಕೊಟ್ರು. ಆದರೆ ವಿಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಯಾರೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ನನಗೂ ಕೂಡ ಪೂರ್ತಿ ಇನ್ಫಾರ್ಮೇಷನ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ರಾಯರ ಸೀರಿಯಲ್ಸ್ ಹಾಗೆ ಒಂದೆರಡು ಯೂಟ್ಯೂಬ್ ವೀಡಿಯೋಸ್ನ ನೋಡಿಕೊಂಡು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀನಿ ಅಷ್ಟೇ. ನಾನು ತೋರಿಸಿದ್ನಲ್ಲ ಆ ಜಾಗದಲ್ಲಿ ರಾಯರು ಧ್ಯಾನಕ್ಕೆ ಕೊಡ್ತಾಯಿದ್ರು. ಆ್ಯಂಡ್ ಅಪ್ಪಣ್ಣಾಚಾರ್ಯರ ಜೊತೆ ರಾಯರು ಇದೇ ಮನೆಯಲ್ಲಿ ವಾಸವಾಗಿದ್ದಿದ್ದು. ಮತ್ತು ಒಂದು ಹಾವಿನ ಕಲ್ಲು ತೋರಿಸಿದ್ನಲ್ಲ, ಆ ಕಲ್ಲು ಹಾವು, ನಿಜವಾದ ಹಾವು, ಆ ಕಲ್ಲು ಒಳಗಡೆ ಹೋಗಿ ಸೇರಿಕೊಂಡು ಅದು ಸರ್ಪ ಆಗಿರೋದು. ಈ ಥರ ತುಂಬ ವಿಶೇಷಗಳನ್ನೇ ತುಂಬಿಕೊಂಡಿರೋ ಮನೆ ಇದು. ಇಲ್ಲ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕಿತ್ತಲ್ಲ ಆಟ ಆಡೋಕ್ಕೆ. ಅಪ್ಪಣ್ಣಾಚಾರ್ಯರ ಮನೆ ನೋಡಿಕೊಂಡು ಮುಂದೆ ನಾವು ಬಂದಿದ್ದು ಏಕಶಿಲಾ ಬೃಂದಾವನಕ್ಕೆ. ಇಲ್ಲಿನ ವಿಶೇಷಗಳು ಕೂಡ ತುಂಬ ಇದೆ. ಅದನ್ನು ಕೂಡ ಅವರೇ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ನಾವು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿನ ವಿಶೇಷನ ಅಲ್ಲಿನ ಆಯ್ನಾರು ತಿಳಿಸ್ಕೊಡ್ತಾರೆ. ಇದು ಬೃಂದಾವನ. ಬನ್ನ ಅವ ಹೋಗೋಣ ಅಲ್ಲಿ. ಇಲ್ಲಿ ಹೋಗ್ಬೇಕು ಅಮ್ಮ. ಇಲ್ಲಿನ ಪ್ರಮುಖವಾದ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಟ್ರು. ಏನಪ್ಪ ಅಂದರೆ ಪ್ರತಿದಿನ ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆ ಒಳಗಡೆ ರಾಯರು ಬಂದು ಈಗಲೂ ಕೂಡ ಇಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗ್ತಾರೆ ಅನ್ನೋದೇ ಇಲ್ಲಿನ ನಂಬಿಕೆ. ಇವತ್ತಿಗೂ ಬೆಳಗ್ಗೆ 4:30 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತಿದಿನ ಇವನ್ನ ಟಿ ವಿ ಸೀರಿಯಲ್ ನೋಡಿರ್ಬೋದು. ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನಮಗೆ ದಾರಿ ಬಿಟ್ಟು ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಮುಗಿದು ಹೋಗಿರುತ್ತೆ. ಆ ಬೃಂದಾವನ ಕ್ಷಣವೇ ಅಪ್ಪಣ್ಣಾಚಾರ್ಯ 3 ಶೋ ಕೆಳಗಡೆ ಕೊಡ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯ ಮಾಡಬೇಡ. ನಾನು 13 ಫೋಟೋ ತೆಗೆದುಕೊಂಡಲ್ಲ. ನಾನು 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ
ನೋಡೋದಕ್ಕೆ ಫುಲ್ ಗಮ್ ಅಂತ ಇದೆ. ಪ್ರಸಾದ ತಿಂದ್ಕೊಂಡು ಮನೆಗೆ ರಾಯರ್ ಫೋಟೋಗಳನ್ನ ತಗೊಂಡು ಇಲ್ಲಿಂದ ಹೊರಟ್ವಿ. ಮಂತ್ರಾಲಯದಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಇಲ್ದಲೇ ಇರೋ ಕಾರಣ ಮಂತ್ರಾಲಯ ಟು ರಾಯಚೂರಿಗೆ ಫಸ್ಟ್ ಬಂದ್ವಿ. ರಾಯಚೂರಿಂದ ಅಲ್ಲಿಂದ ಬೆಂಗಳೂರು ಕಡೆ ಬಸ್ ಹತ್ಕೊಂಡು ಹೊರಟ್ವಿ. ಇದಾಗಿತ್ತು ನಮ್ಮ ಮಂತ್ರಾಲಯ ಜರ್ನಿ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೇನಾದರೂ ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಬೇಕು ಮಂತ್ರಾಲಯಕ್ಕೆ, ಎಷ್ಟು ಬಜೆಟ್ ಆಗುತ್ತೆ ಆ್ಯಂಡ್ ಹೋಗಿ ಬರೋದೆಲ್ಲ ಹೇಗೆ, ಟ್ರಾನ್ಸ್ಪೋರ್ಟ್ ಎಲ್ಲ ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಡೀಟೇಲ್ ಅಂತ ಕಮೆಂಟ್ ಹಾಕಿ, ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನಮಗಿನ್ನೂ ಕ್ಯಾಮ್ರಾ ಹ್ಯಾಂಡಲಿಂಗ್ ಸರಿಯಾಗಿ ಗೊತ್ತಿಲ್ಲದಲ್ಲೇ ಇರೋ ಕಾರಣ ಅಷ್ಟು ಕರೆಕ್ಟಾಗಿ ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಮೋರ್ ಓವರ್ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದು ಇನ್ನೂ ನಾವು ಕಲ್ತಿಲ್ಲ ನಾನು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.